ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿರಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇದ್ರ ಮಧ್ಯೆ ನಮಗೆ ಅಂತ ನಾವು ಯಾವ ರೀತಿ ಟೈಮ್ನ ಕೊಡ್ಕೋಬೋದು, ಎಷ್ಟೊಂದು ಟೈಮೆಲ್ಲ ಸಿಗುತ್ತೆ, ಟೈಮ್ ಇಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರಲ್ವ. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ 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 ಅಂತ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಇದ್ರ ಮಧ್ಯೆ ನಮಗೆ ಅಂತ ನಾವು ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು, ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಫಸ್ಟು ನಮಗೆ ತುಂಬಾ ಟೈಮ್ ಸಿಗಬೇಕು, ಆರಾಮಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರೆಸ್ಟ್ ಮಾಡಿಕೊಂಡು ಆ ಗಡಿ ಬಿಡಿಲಿ ನಾವು ಕೆಲಸನ ಮಾಡಬಾರ್ದು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ನಾನು ಫಸ್ಟು ಬೆಳಿಗ್ಗೆ ಬೇಗನೆ ಎದ್ದುಬಿಡ್ತೀನಿ. ಒಂದು 4 o'clock ಇಲ್ಲಾಂದರೆ 4:30ಗೆಲ್ಲ ಎದ್ದುಬಿಡ್ತೀನಿ. ಎದ್ದು ಮುಖನ ತೊಳ್ಕೊಂಡು ಒಂದು 15 ನಿಮಿಷ ನನಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ನನಗೆ ಅಂತ ನಾನು ಟೈಮ್ನ ಕೊಡ್ಕೋತೀನಿ. ನೆಕ್ಸ್ಟು ಕಿಚನ್ಗೆ ಬಂದು ಒಂದು ಲೋಟ ಬಿಸಿನೀರು ಕುಡಿಯೋದಾಗಿರ್ಬೋದು, ಇಲ್ಲಾಂತಂದರೆ ಜೀರಾ ವಾಟರ್, ಈ ರೀತಿ ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಬೆಳಗ್ಗೆ ಟೈಮು. ಆವಾಗ ನಮ್ಮ ಮೈಂಡು ಕೂಡ ಫ್ರೆಶ್ ಅನಿಸುತ್ತೆ ಮತ್ತು ಒಂದು ಸ್ವಲ್ಪ ಏನೋ ಸಮಾಧಾನ ಅನಿಸುತ್ತೆ ಮನಸ್ಸಿಗೂ ಕೂಡ. ಈ ರೀತಿ ಮಾಡ್ಕೋತೀನಿ. ನೆಕ್ಸ್ಟು ತಿಂಡಿ ಎಲ್ಲನೇ ನಾನು ರಾತ್ರಿಯೇ ಇವಾಗ ಮಾರ್ನಿಂಗ್ ತಿಂಡಿ ಏನು ಮಾಡಬೇಕು ಅಂತ ಆದರೂ ನೈಟೇ ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ನಾನು ಒಂದು ವಾರಕ್ಕೆ ಮತ್ತು ಒಂದು 3-4 ಡೇಸ್ಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಲ್ಲ. ಇವತ್ತು ತಿಂಡಿ ಏನು ಮಾಡಬೇಕು ಅಂತ ಎಸ್ಟರ್ಡೇ ಆದರೂ ನೆನ್ನೆನೇ ಪ್ಲ್ಯಾನ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ತಿಂಡಿ ಏನು ಮಾಡೋದು, ಮತ್ತು ಸಾಂಬಾರು ಏನು ಮಾಡ್ಕೊಳ್ಳೋದು, ಸಾಯಂಕಾಲ ಊಟ ಏನು ಮಾಡ್ಕೊಳ್ಳೋದು, ಡಿನ್ನರ್ ಏನು ಮಾಡ್ಕೊಳ್ಳೋದು, ಈ ರೀತಿ ಎಲ್ಲನೇ ಪ್ಲ್ಯಾನ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ನಾವು ಏನೇ ಕೆಲಸ ಮಾಡಬೇಕು, ಈ ಮನೆ ಕೆಲಸ ಅಂತಲ್ಲ, ಯಾವುದೇ ಕೆಲಸ ಮಾಡಬೇಕು ಅಂದರೆ ಪ್ಲ್ಯಾನಿಂಗ್ ಫಸ್ಟ್ ಇರಲೇಬೇಕು. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಇಲ್ಲದೇ ನಾವು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದರೆ ಆ ಟೈಮು ಒಂದು ಸ್ವಲ್ಪ ತಲೆನೋವು ಅನಿಸ್ಬಿಡುತ್ತೆ. ಅರ್ಜೆಂಟಲ್ಲಿ ಅಷ್ಟು ಕ್ಲಿಯರಾಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಪ್ಲ್ಯಾನಿಂಗ್ ಇರಲೇಬೇಕು. ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಅಡುಗೆ ಮನೆಗೆ ಬಂದು ಏನು ಪ್ಲ್ಯಾನಿಂಗ್ ಇರುತ್ತೆ, ಏನು ತಿಂಡಿ ಇರುತ್ತೆ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ಬೇಗ ಈಸಿ ಆಗಿಬಿಡುತ್ತೆ. ಆವಾಗ ನಮಗೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರೋದಿಲ್ಲ. ಇವಾಗ ಮಾರ್ನಿಂಗ್ ತಿಂಡಿ ಎಲ್ಲ ಪ್ರಿಪೇರ್ ಆಯಿತು, ಮತ್ತು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಹಾಕ್ತೆ, ನನ್ನ ಹಸ್ಬೆಂಡ್ಗೆಲ್ಲ ಬಾಕ್ಸ್ ಎಲ್ಲ ಕಟ್ಟಾಯಿತು. ನೆಕ್ಸ್ಟು ಮಧ್ಯಾಹ್ನಕ್ಕೂ ಕೂಡ ನಾನು ಸಾಂಬಾರನ್ನ ಮಾಡಿ ಅಲ್ಲೇ ಇಟ್ಕೊಬಿಡ್ತೀನಿ. ಯಾಕಂತ ಅಂದರೆ ಒಂದೇ ಸಲ ಕೆಲಸ ಮುಗ್ದೋಗ್ಬಿಡುತ್ತೆ. ನಾವು ಪದೇ ಏನು ಮಾಡೋದು ಪುನಃ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನು ಇರೋದಿಲ್ಲ. ಈಗ ಬೆಳಗ್ಗೆ ತಿಂಡಿ ಎಲ್ಲ ನಾಷ್ಟ ಎಲ್ಲ ಮಾಡಾಯ್ತಾ, ನೆಕ್ಸ್ಟ್ ಬಾಕ್ಸ್ಗೆಲ್ಲ ಹಾಕ್ಬಿಡ್ತೀನಿ. ಅಲ್ಲೇ ಸಾಂಬಾರನ್ನು ಮಾಡಿ ಇಟ್ಕೊಬಿಡ್ತೀನಿ. ಯಾಕಂತ ಅಂದರೆ ಮಧ್ಯಾಹ್ನಕ್ಕೂ ಈಸಿಯಾಗಿ ಆಗುತ್ತೆ. ಅನ್ನ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಸಾಯಂಕಾಲಕ್ಕೂ ಕೂಡ ಮುದ್ದೆ ಮಾಡ್ಕೋಬೋದು, ಅನ್ನ ಮಾಡ್ಕೋಬೋದು. ಇದಕ್ಕೆಲ್ಲ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಈ ರೀತಿನ ನಾನು ಮಾಡ್ಕೋತೀನಿ. ಬೆಳಗ್ಗೆ ಟೈಮ್ ಇಲ್ಲಾಂದರೆ ಸಾಯಂಕಾಲ ಟೈಮು ಒಂದು ದಿನದಲ್ಲಿ 2 ಟೈಮು ನಾನು ಅಡುಗೆನ ಮಾಡ್ಕೊಳ್ಳೋದು. ಪದೇ ಅದು ಮಾಡಬೇಕು, ತಿರ್ಗಾ ಸಾಂಬಾರು ಮಾಡಬೇಕು, ಅಯ್ಯೋ ಇದೇ ಆಯ್ತಲ್ಲ ಅಂತ ಆ ರೀತಿ ಮಾಡ್ಕೊಳ್ಳೋದಿಲ್ಲ. ನಂಗೆ ಇಷ್ಟ ಆಗೋದಿಲ್ಲ. ಈ ಟೈಮು ಕೂಡ ಈಸಿಯಾಗಿ ಸೇವ್ ಆಗುತ್ತೆ ನಮಗೆ. ಈಗ ತಿಂಡಿ ಆದ ತಕ್ಷಣ ಸಾಂಬಾರನ್ನು ಮಾಡಿ ಇಟ್ಕೊಬಿಟ್ರೆ ಪದೇ ಅಡುಗೆ ಮನೆಗೆ ಬರೋದು ಕೂಡ ತಪ್ಪುತ್ತೆ. ಈಸಿಯಾಗಿ ಒಂದು ಸ್ವಲ್ಪ ಕೂತ್ಕೋಬೋದು. ಮತ್ತು ಇವಾಗ ತಿಂಡಿ ಎಲ್ಲ ಮಾಡಾಯ್ತಾ, ಸಾಂಬಾರೆಲ್ಲ ಮಾಡಿ ಇಟ್ಕೊಂಡಿರ್ತೀನ, ಅಲ್ಲೇ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂತ ಅಂದರೆ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಅಯ್ಯೋ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಅದು ಸಾಯಂಕಾಲನೇ ಆಗಿಬಿಡುತ್ತೆ ಮಾಡುವಷ್ಟರಲ್ಲಿ. ಅದಕ್ಕೋಸ್ಕರ ತಿಂಡಿ ಎಲ್ಲ ಮಾಡಿ ಎಲ್ಲ ಮಾರ್ನಿಂಗ್ ಕೆಲಸ ಮುಗೀತು, ನಂದು ಮಕ್ಳಿಗೆಲ್ಲ ತಿನ್ಸಾಯಿತು, ನನ್ನ ಮಗನಿಗೂ ತಿನ್ಸಾಯಿತು, ನಾನು ತಿನ್ಕೊಂಡೆ ಅಂತ ಅಂದರೆ ಅಲ್ಲೇ ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡ್ತೀನಿ. ಈಸಿ ಆಗುತ್ತೆ ಮತ್ತು ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ. ಒಂದು ಸ್ವಲ್ಪ ಕುತ್ಕೋಬೋದು. ಎಲ್ಲ ಕೆಲಸ ಆಯಿತು, ಎಲ್ಲ ಕೆಲಸ ಮುಗೀತು, ಮನೆಯೆಲ್ಲ ಕ್ಲೀನಾಗಿದ್ಬಿಟ್ರೆ, ಕಿಚನ್ ಎಲ್ಲ ಕ್ಲೀನಾಗಿದ್ದರೆ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಕೂಡ ನಮಗೂ ಖುಷಿ ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಆಯ್ತಪ್ಪ, ಒಂದು ಸ್ವಲ್ಪ ಕೂತ್ಕೋಬೋದು, ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನಿಸ್ತಿರುತ್ತೆ. ಅದನ್ನು ಬಿಟ್ಟು ಇವಾಗ ಅಲ್ಲೇ ಒಂದು ಸ್ವಲ್ಪ ಕೆಲಸ ಅಲ್ಲೇ ಉಳ್ಕೊಂಡಿದೆ, ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅಂದರೆ ಅಯ್ಯೋ ಇನ್ನೂ ಅಷ್ಟೊಂದು ಕೆಲಸ ಇದೆಯಲ್ಲ, ಅದು ಮುಗ್ದಿಲ್ಲ ಇದು ಮುಗ್ದಿಲ್ಲ ಅಂತ ಮೈಂಡು ಕೂಡ ಆರಾಮ್ ಅನಿಸಲ್ಲ. ನಮಗೂ ಕೂಡ ರೆಸ್ಟ್ ಮಾಡೋದಕ್ಕೂ ನಮಗೂ ಮನಸ್ಸಿಗೂ ಸಮಾಧಾನ ಅನಿಸಲ್ಲ. ಈ ರೀತಿ ಒಂದೇ ಸಲ ಎಲ್ಲನೂ ಮಾಡ್ಕೊಬಿಡ್ತೀನಿ. ನೆಕ್ಸ್ಟು ಭಾನುವಾರ ಟೈಮು ಏನೇ ಕಿಚನ್ ಕ್ಲೀನಿಂಗ್ ಇದ್ದರೂ ಕೂಡ ಯಾವುದೇ ರೀತಿ ಅಂದರೆ ಫುಲ್ಲು ಡೀಪ್ ಕ್ಲೀನಿಂಗು, ಈ ಥರ ಡೀಪ್ ಕ್ಲೀನಿಂಗ್ ಎಲ್ಲ ನಾನು ಭಾನುವಾರ ಇಟ್ಕೊಂಡಿರ್ತೀನಿ. ಯಾಕಂತ ಅಂದರೆ ನನ್ನ ಹಸ್ಬೆಂಡು ಕೂಡ ಇರ್ತಾರೆ ಭಾನುವಾರ. ಈಸಿಯಾಗಿ ಇಬ್ಬರು ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಮಕ್ಕಳು ನೋಡ್ಕೋತಿರ್ತಾರೆ, ಈಸಿ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ನಾನು ಭಾನುವಾರ ಟೈಮು ಎಲ್ಲ ಕ್ಲೀನಿಂಗ್ ಎಲ್ಲ ಭಾನುವಾರ ಇಟ್ಕೊಬಿಡ್ತೀವಿ.
ನೆಕ್ಸ್ಟ್ ಇವಾಗ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ ನಮಗೆ ಲಂಚ್ ಎಲ್ಲ ಹಾಕ್ಕೊಡ್ತೀವಿ ಬಾಕ್ಸ್ಗೆ ಅಂತ ಅಂದರೆ ಸ್ನ್ಯಾಕ್ಸ್ ಏನಾದರೂ ಕೊಡಲೇಬೇಕಲ್ವಾ. ಇವಾಗ ಸ್ನ್ಯಾಕ್ಸ್ ಎಲ್ಲನೇ ಏನು ಮಾಡೋದು, ಸ್ನ್ಯಾಕ್ಸ್ಗೆ ಏನು ಮಾಡೋದು ಅನ್ನೋ ಗಡಿಬಿಡಿ ಇಲ್ದೇ ಆರಾಮಾಗಿ ಇವಾಗ ಭಾನುವಾರ ಫ್ರೀ ಆಗಿರ್ತೀವಿ ಅಲ್ವಾ, ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಫುಡ್ನ ನಾನು ಹೇಳ್ತಿರೋದು. ಇವಾಗ ಕಡಲೆ ಚಿಕ್ಕಿ ಆಗಿರ್ಬೋದು, ಮತ್ತು ಅವಲಕ್ಕಿ ಲಡ್ಡು ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಲಡ್ಡುಗಳಾಗಿರ್ಬೋದು, ಈ ರೀತಿ ಒಂದು 3-4 ಡೇಸ್ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ ಅನ್ನೋ ರೀತಿ ಫುಡ್ನ ನಾನು ಭಾನುವಾರ ಮಾಡಿ ಇಟ್ಕೊಬಿಡ್ತೀನಿ. ಯಾಕಂತ ಅಂದರೆ ಇವಾಗ ಎಲ್ಲನೂ ಲಂಚ್ ಎಲ್ಲ ಹಾಕ್ಕೊಡ್ತೀವಿ ಅಂದರೆ ಪುನಃ ಇದು ಏನು ಮಾಡೋದು, ಸ್ನ್ಯಾಕ್ಸ್ಗೆ ಏನು ಹಾಕೋದು ಅನ್ನೋ ಒಂದು ಇದಿರುತ್ತೆ ಅಲ್ವಾ. ಇವಾಗ ಸ್ನ್ಯಾಕ್ಸ್ ಎಲ್ಲ ಮಾಡಿ ಇಟ್ಕೊಬಿಟ್ರೆ ಈಸಿಯಾಗಿ ಸ್ನ್ಯಾಕ್ಸ್ನು ಕೂಡ ಹಾಕಿ ಕಳಿಸೋದಕ್ಕೂ ಈಸಿ ಆಗುತ್ತೆ, ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಒಂದು ಸಲ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಫುಡ್ ಮಾತ್ರ ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಟೈಮ್ ಇಲ್ಲ ಒಬ್ಬೊಬ್ಬರಂತೂ ನೋಡ್ತಾ ಇರ್ತೀನಲ್ವಾ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೊಂದೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಸ್ಟ್ರೈನ್ ಮಾಡ್ಕೋತಿರ್ತಾರೆ. ಒಂದೇ ಸಲ ಕೆಲಸ ಮುಗಿಸ್ಕೊಬಿಟ್ರೆ ಆರಾಮಾಗಿ ಕೂತ್ಕೋಬೋದು. ಮತ್ತು ಇನ್ನು ಮಕ್ಕಳು ಬಂದ ತಕ್ಷಣ ಏನಾದರೂ ಹೇಳ್ಕೊಡೋದಕ್ಕೆ, ಮಕ್ಳಿಗೂ ಓದಿಸೋದಕ್ಕೆ ಈ ಥರ ಎಲ್ಲ ಟೈಮ್ ಕೂಡ ತುಂಬಾ ಸಿಗುತ್ತೆ. ಟೈಮ್ ಇಲ್ಲ ಇರೋ 24 ಗಂಟೆಲೇ ಎಷ್ಟೊಂದು ಟೈಮ್ನ ಸೇವ್ ಮಾಡ್ಕೋಬೋದು ಅಂತ ಅಂದರೆ, ಫಸ್ಟು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ಇನ್ನು ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲದವರೆಗೂ ತುಂಬಾ ಟೈಮ್ ಕೂಡ ಸಿಗುತ್ತೆ. ಒಂದು ಸ್ವಲ್ಪ ಬುಕ್ಸ್ ಓದ್ಕೋಬೋದು ಟೈಮ್ ಸಿಕ್ಕಿದಾಗ. ಇಲ್ಲಾಂದರೆ ನಮಗೆ ಅಂತ ನಾವು ಆರಾಮಾಗಿ ನಮ್ಮ ಕೆಲಸ ಆಗಿರ್ಬೋದು, ಏರ್ ಕೇರ್ ಆಗಿರ್ಬೋದು, ಮತ್ತು ಫೇಸ್ ಕೇರ್ ಆಗಿರ್ಬೋದು, ಏನಾದರೂ ಒಂದು ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಇನ್ನು ಬಂದ ತಕ್ಷಣ ನನ್ನ ಮಗಳು ಬಂದ ತಕ್ಷಣ ಓದಿಸೋದಾಗಿರ್ಬೋದು, ಇದರಲ್ಲೇ ಒಂದು 6 7 ಆಗಿಬಿಡುತ್ತೆ. ಆಮೇಲೆ ಹೆಂಗಿದ್ರು ಸಾಂಬಾರು ಮಾಡಿ ಇಟ್ಕೊಂಡಿರ್ತೀನಿ ಅಲ್ವಾ, ಆ ಸಾಂಬಾರಿಗೆ ಅನ್ನನ ಮಾಡ್ಕೋಬೋದು, ಇಲ್ಲಾಂದರೆ ಮುದ್ದೆನ ಮಾಡ್ಕೋಬೋದು. ಈ ರೀತಿ ಮಾಡ್ಕೋತೀನಿ, ತುಂಬ ಈಸಿ ಆಗುತ್ತೆ. ಮತ್ತು ಬೇಗ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಈ ರೀತಿ ಮಾಡ್ಕೋತೀನಿ ನಾನು. ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ. ಹಸ್ಬೆಂಡ್ ಏನಾದರೂ ಎಲ್ಪ್ ಮಾಡೋದಕ್ಕೆ ಬರ್ತಾರೆ, ಅವ್ರು ಫ್ರೀಯಾಗಿ ಎಲ್ಪ್ ಮಾಡಿಕೊಡ್ತಾರೆ ಅಂತ ಅಂದರೆ ಅದು ಒಂದು ಖುಷಿನೇ. ನಮ್ಮ ಮನೆ ಹಸ್ಬೆಂಡ್ ಏನಂತ ಅಂದರೆ ಭಾನುವಾರ ಟೈಮ್ ಫ್ರೀ ಇರ್ತಾರೆ ಅಲ್ವಾ, ಅವರಿಗೆ ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ಅವ್ರ ಕೆಲಸನೇ ಅವ್ರಿಗೆ ಸ್ಟ್ರೆಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಭಾನುವಾರ ಟೈಮ್ನ ಫ್ರೀ ಆಗಿ ಇಟ್ಕೊಂಡಿರ್ತೀನಿ. ಎಲ್ಲನೂ ಡೀಪ್ ಕ್ಲೀನಿಂಗು ಈ ರೀತಿ ಎಲ್ಪ್ನ ಮಾಡಿಕೊಡ್ತಾರೆ ಅಂತ ಅಂದರೆ ಈಸಿಯಾಗಿ ಆರಾಮಾಗಿ ಎಲ್ಪ್ನ ಮಾಡಿಸ್ಕೋಬೋದು. ಯಾಕಂತಂದರೆ ಫ್ರೀ ಆಗುತ್ತೆ, ನಮಗೂ ಕೂಡ ತುಂಬಾ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಇರೋ ಟೈಮಲ್ಲೇ ನನಗೆ ಅಂತ ನಾನು ಯಾವ ರೀತಿ ಟೈಮ್ನ ಕೊಡ್ಕೋತೀನಿ, ಫ್ರೀಯಾಗಿ ಯಾವ ರೀತಿ ಟೈಮ್ನ ಸೇವ್ ಮಾಡ್ಕೋಬೋದು, ಆರಾಮಾಗೆ ಮಾಡ್ಕೋಬೋದು. ಫಸ್ಟು ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅದು ಒಂದೊಂದೇ ಕೆಲಸ ಮಾಡ್ಕೊಳ್ಳೋ ಬದಲು ಒಂದೇ ಸಲ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಇವತ್ತಿನ ಟಾಪಿಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.